ಹಾಯ್ 100 ಡೇಸ್ ಚಾಲೆಂಜ್ ಡೇ 11ಗೆ ಸ್ವಾಗತ. ನಾನು ಇವಾಗ ತಾನೇ ಊರಿಂದ ಬ್ಯಾಂಗ್ಳೂರಿಗೆ ಬಂದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ, ನಿದ್ದೆ ಹಿಡಿತೈತೆ ಮತ್ತು ಸುಸ್ತು. ಏನು ಮಾಡ್ತೀರಾ, ಟ್ರಾವೆಲ್ ಅಲ್ವಾ, ಸೊ ಟಯರ್ಡ್ ಆಗೋಗಿತ್ತು. ಸೊ ಅದಕ್ಕೆ ಇವಾಗ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬಂದರೆ ಇವಾಗ ಫ್ರೆಶ್ ಅಪ್ ಆಗಿ ಏನಾದರೂ ಮಾಡೋಣ. ಏನು ಪ್ಲ್ಯಾನ್ಸ್ ಇಲ್ಲ ಇನ್ನು, ಏನಾದರೂ ಒಂದು ಮಾಡೋಣ. ಇನ್ನೊಬ್ಬ ಚಪ್ಪಲಿನ ಏನು ಬಿಟ್ಟರು ಬಿಡಲ್ಲ, ತಗೊಬಂದು ನೋಡ್ರಿ ಲೈಟ್ರ್ ಮೇಲೆ ಎಸಿತಾ ಇದ್ದೀನಿ. ಕುಡಿಲಿ ಬೈ. ಏನಂತೆ ಹಾಯ್ ಯಾಕೆ ಇವನ್ನೆಲ್ಲ ಎತ್ಕೊಂಬತ್ತೈತ್ಯಾ? ಹಾಂ, ಏನು ತಾಜ್? ಬೇಡ 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 ಏನು ಅಲ್ಲ, ಏನು ಪೈಕೀಸ್ ಕೊಡೋದು? ಪೈಕೀಸ್ ಕೊಡ್ಲಾ? ಏಯ್ ಬಾ ಬಾ ಬಾ, ಕೊಡು ಕೈ ಕೊಡು, ಬಾ ಬಾ ಬಾರೋ ಅಲ್ಲಿ. ಹಾಂ, ಹೆಂಗತ್ತು ತಂದು ನೋಡ್ರಿ ಇವಾಗ ಮೆಟ್ರೋನ. ಬಾಯ್. ಸಾಹಸ ಮಾಡಿದ್ದಾನೆ. ಬರ್ರಿ, ನಾವು ಇವಾಗ ಊಟ ಮಾಡ್ಬಿಟ್ಟು ಸ್ನಾನ ಮಾಡುವ. ನನ್ನ ಫೇವ್ರೇಟ್ ರೊಟ್ಟಿ ಮೆಣಸಿನ್ಕಾಯಿ ಗೊಜ್ಜು ಇದೆ ಇವತ್ತು ಊಟ. ಸೊ ಫೈನಲಿ ಫ್ರೆಶ್ ಅಪ್ ಆದ, ಸ್ನಾನ ಮಾಡ್ಕೊಂಡು ಇವಾಗ ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಸೊ ಅದಕ್ಕೆ ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಸರಿ ಬಂದು ಹೋಗೋಣ. ಇವಾಗ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ನೋಡೋರಂತೆ. ಬಟ್ ಇವಾಗ ಫ್ರೆಂಡ್ ಮನೆ ಹತ್ರ ಬಂದೆ. ಲೋಫರ್ ನನ್ನ ಮಗ ಹಂಗೆ 50 ಫೋನ್ ಮಾಡಿದ್ದೀನಿ, ಫೋನ್ ಎತ್ತಿಲ್ಲ. ಕೇಳಿದ್ರೆ ಮಲ್ಕೊಂಡಿದ್ದೀನಿ ಅಂತಾನೆ. ಇವಾಗ ಮನೆಗೆ ಬಂದು ಡೋರ್ ತೆಗ್ದು ಎಬ್ಬಿಸ್ಬೇಕಾಯ್ತು ಇವನ್ನ. ಓಕೆ ಬಾ ಅಪ್ಪಿ, ಏನೋ ಕೆಲಸ ನಿನ್ಗೆ ಇವಾಗ? ನೋಡ್ರಿ, ರಗ್ಗೊಚ್ಕೊಂಡು ಮನಿಕೊಂತಾರೆ, ಅದೇ ಕೆಲಸ. ಬಂದ್ರೂ ರಗ್ಗೊಚ್ಕೊಂಡು ಮನಿಕೊಂತ ಇರ್ತಾನೆ. ಬಂದ್ರಿ ಇವಾಗ ಇವನ ಹತ್ರ ಡೀಲಿಂಗ್ಸ್ ಮಾಡ್ಕೊಂಡು ನಾವಿವಾಗ ಕೋಳಿ ಇಸ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಕಾಲಭೈರೇಶ್ವರ ಚಿಕನ್ ಸೆಂಟ್ರಿಗೆ ಬಂದಿದ್ದೀವಿ. ನಮ್ಮ ಹುಡುಗ ರವಿ ಪಾಪ ನಮ್ಗೆ ಇವತ್ತು ಕೋಳಿ ಸ್ಪಾನ್ಸರ್ ಮಾಡ್ತಾ ಇದ್ದಾನೆ. ಏನು ರವಿ? ಯಾವ್ದಾ ನೋಡ್ರಿ, ನಮ್ಮ ಹುಡುಗರು ದಪ್ಪ ಕೋಳಿನೇ ಇಟ್ಕೊಡ್ತಾ ಇದ್ದಾರೆ ನನಗೋಸ್ಕರ. ನಾನು ಚೆನ್ನಾಗಿರ್ಲಿ ಅಂತ ಅವ್ರಿಗೆ ಆಸೆ. ಸರಿ ಬರ್ರಿ, ಇವಾಗ ಕೋಳಿ ಇಟ್ಕೊಂಡು. ಸಾರಿ ಬ್ರೋ, ವಿ ಆರ್ ಕಿಲ್ಲಿಂಗ್ ಯು. ಕಬ್ನ ಎತ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಅವರು ಮಾವವ್ರನ್ನ ಡ್ರಾಪ್ ಮಾಡಿ ಬರ್ತಾನಂತೆ. ನಾವು ಇವಾಗ ಮಿಕ್ಸರ್ನ ಪಿಕ್ ಮಾಡೋಕ್ಕೆ ಹೋಗೋಣ. ಗ್ರಿಲ್ ಮಾಡೋದಕ್ಕೆ ಒಂದಷ್ಟು ಐಟಮ್ ತೊಗೋಬೇಕಾಯ್ತಲ್ಲ. ಸೊ ಅದಕ್ಕೆ ಗ್ರಿಲ್ದು ಒಂದು ಪೌಡ್ರು ಮತ್ತು ಇದೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನಿಂಬೆಹಣ್ಣು ತೊಗೊತಾ ಇದ್ದೀವಿ. ಇಷ್ಟು 4 ಸಾಕಾಗುತ್ತಾ? ಇನ್ನೊಂದು ಹಾಕೊಂತೀಯ? ಬಿಡು, ಹಾಕ್ಬಿಡು ಇರಲಿ. ಆಯ್ತು. ಸೊ ತಗೊಂಡು ಹೋಗುವ ಬರ್ರಿ. ನಾವು ಫೈನಲಿ ಬಂದ್ವಿ ನಮ್ಮ ಮಾಮ ಅವ್ರದ್ದು ಫಾರ್ಮ್ ಹೌಸ್ಗೆ. ಹಾಂ, ಇಲ್ಲೆಲ್ಲ ಫುಲ್ ಹಳ್ಳಿ ವೈಬೆ ನೋಡ್ರಿ. ಇನ್ನು ಅಲ್ಲಿ ಹಸು ಮತ್ತು ಆಡು, ಕುರಿ, ಮೇಕೆ ಎಲ್ಲ ಐತೆ. ಅಲ್ಲಿಗೆ ಹೋಗೋಣ ಆಮೇಲಿಂದ. ಇವಾಗ ಬಂದ್ರಿ ನಾವು. ಇಲ್ಲಿ ನೋಡ್ರಿ, ಒಲೆ ಎಲ್ಲ ರೆಡಿ ಇದೆ ಆಲ್ರೆಡಿ. ನಮಗೆ ತಂದೂರಿ ಮಾಡೋದಕ್ಕೆ ರೆಡಿ ಮಾಡಬೇಕಲ್ವ. ಸ್ವಲ್ಪ ಅದು ಚಿಕನ್ನ ಒಂದಷ್ಟೊತ್ತು ಕಲಿಸ್ಬಿಟ್ಟು ಇಕ್ಬೇಕಲ್ವ. ಅದನ್ನು ಮಾಡೋಣ. ಅದನ್ನು ಮಾಡಿಬಿಟ್ಟು ಸ್ವಲ್ಪ ಬೆಂಕಿ ಕೆಂಡ ಎಲ್ಲ ರೆಡಿ ಮಾಡಬೇಕು. ಮಾಡೋಣ. ಆಮೇಲಿಂದ ಆಡು, ಕುರಿ, ದನ ಎಲ್ಲ ತೋರಿಸ್ಕೊಡ್ತೀನಿ. ಇವಾಗ ನಾವು ಯಾವ ಫಾರ್ಮ್ ಹೌಸಿಗೆ ಬಂದಿದ್ದೀವಿ ಅಂದರೆ ಬಂದ್ರಿ ಮಾಮ ಹಂಗೆ. ಇಲ್ಲಪ್ಪ, ಇವರೇ ನಮ್ಮ ಮಾಮ ಅವರು, ಜಯಂತ್ ಅಂತ ಇವ್ರ ಹೆಸರು. ಇವ್ರದ್ದೇ ಒಂದು ವಾಟರ್ದು ಇದೈತೆ. ಏನು ಪ್ಲಾಂಟ್ ಇದೆ, ನೇಚರ್ಸ್. ಸೊ ನಿಮಗೆ ಯಾವ್ದಾದ್ರು ಫಂಕ್ಷನ್ ಆಗಲಿ, ಏನಕ್ಕಾಗಲಿ, ಏನಾದರೂ ವಾಟರ್ಗಳು, ಸಣ್ಣ ಬಾಟಲ್ಸ್ ಇಲ್ಲ 25 ಲೀಟ್ರ್ ಬಾಟಲ್ಸ್ ಏನೇ ಇದ್ರು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿರಿ, ಆರ್ಡರ್ಸ್ ಕೊಡ್ರಿ ಹಂಗೇನೆ ನಮ್ಮ ಮಾಮ ಅವ್ರಿಗೆ ನಮ್ಮ ಕಡೆಯಿಂದ. ಮಾಮ ಬಂದ್ರಿ ಇವತ್ತು ಬ್ಲಾಗ್ ಬಂದು ಎಂಜಾಯ್ ಮಾಡೋಣ. ಹಂಗೆ ಹೇಳ್ಬಿಟ್ರಿ ಒಂದು ಬರ್ರಿ. ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಬ್ರೋ ಒಬ್ರು ಬಂದಿದ್ದಾರೆ. ಬ್ರೋ ಹಂಗೆ ಹೇಳ್ರಿ, ನಿಮ್ಮ ಹೆಸರು? ಬ್ರೋ ಲಾಸ್ಟ್ ಟೈಮ್ ಬಂದಿದೆ ಅಲ್ಲ ನೀನು? ಬ್ರೋನು ಇದ್ರು ನಮಗೆ ಲಾಸ್ಟ್ ಟೈಮ್. ಬಂದ್ರಿ, ಇವಾಗ ಶುರು ಮಾಡುವ. ಬನ್ನಿ ಇವಾಗ ಒಂದಷ್ಟು ಮಾರ್ಕ್ ಹಾಕೋಣ.
ಕರೆಕ್ಟಾಗಿ ಹಾಕುದ್ನ ಇಲ್ಲ ಹಿಂಗಂದ್ರೆ ಇನ್ನೊಂದು ರೌಂಡ್ ಹಾಕ್ಬಿಟ್ಟ. ಕುಯ್ಯೋದ್ರಲ್ಲಿ ಫೇಮಸ್. ಕುಯ್ಯೋದು ಕಚ್ಚೋದ್ರಲ್ಲೆಲ್ಲ ಫೇಮಸ್ ಅಪ್ಪ. ಬರ್ರಿ ನಮ್ಮ ಚೇತನ್ ಬ್ರೋ ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾರೆ ಬ್ರೋ. ಅಯ್ಯಯ್ಯೋ ಮುಖಕ್ಕೆ ಬಿತ್ತ ಪತ್ರದಲ್ಲಿ ಹಿಡಿಯೋ ಲಾಕಲ್ ಸ್ವಲ್ಪ ಸಾಕು ಅನ್ಸುತ್ತೆ ಅಲ್ವಾ? ಮಸಾಲೆ ಕಲ್ಸಲ್ಲ ಎಲ್ಲಿ ಕೊಡು ತಟ್ಟೆ ಬಂದಿದೆ, ಉಪ್ಪು ಬಂದಿದೆ. ಏನ್ರಿ ಹೋಗಿ ಬಳಿಯೋಣ ಅಂತ ಮಾಡ್ದ ನೀನು? ಸಾರಿ ಬಿಡು, ಓದಿ ಬಿಡು. ಹಾಕಾಗೋಯ್ತು, ಏನು ಮಾಡೋಕ್ಕಾಗಲ್ಲ ಇವಾಗ. ಹಾಕೋಗ್ಬಿಟ್ಟೈತಿ, ಸಾರಿ. ಸಪ್ರೇಟಾಗಿ ಕಲ್ಸ ಮಾಡ್ಕೊಂಡ ನೋಡಿದ್ರೆ ತಂದೂರಿನ ಈ ತರ ಕಳ್ಸೋದು. ಪೇಸ್ಟ್ ಮಾಡಿದ್ದಾನೆ ಹಾಕ್ಬೇಕು. ಡಿಫ್ರೆಂಟ್ ಬರ್ರಿ. ಏನೋ ಒಂದು ಓಕೆ, ತಿನ್ನಕ್ಕೆ ಟೇಸ್ಟಿ ಆಗಿದೆ ಸಾಕು. ವಾ ಉರಿತಾಯ್ತು ಮಾಡ್ಕೊಂಡು ದುಚ್ಚೋಣ. ಇನ್ನೊಂದು ಸ್ವಲ್ಪ ಮಸಾಲೆ ಬೇಕಿತ್ತು ಅನಿಸ್ತದೆ. ಮೊದಲು ಕಲ್ಸನ ಇದಕ್ಕೆ ಇಷ್ಟ ತಾನೆ ಎಕ್ವಿಪ್ಮೆಂಟ್ಸು. ಅಂತ ಅಲ್ಲೊಂದು ನಮ್ಮ ಬ್ಲಾಗ್ ಗಾಯ ಹೇಳ್ಬಿಟ್ಟು ನಮ್ಮ ತಂಬಿ ಅಂತ ಕ್ಯಾಕಿಸ ಒಳಗಡೆ ಎಲ್ಲ ನೀಟಾಗಿ ಹಚ್ಬಿಡ್ರಿ. ಮಸಾಲೆ ಹೆಂಗೆ ಹಿಡಿಬೇಕಂದ್ರೆ ನೆಕ್ಸ್ಟು ನಾವೇ ತಂದೂರಿ ಮಾಡ್ಕೊಂಡು ತಿನ್ಬೇಕು, ಹೋಟ್ಲ ಮಾಡ್ಕೊಂಡು ತಿನ್ಬಾರ್ದು, ಆ ಥರ ತಿನ್ಬೇಕು. ಇವಾಗ ಇಲ್ಲೇ ರೆಡಿ ಮಾಡ್ತಿರೋದು. ನಮಗೆ ಅಣ್ಣ ಸೌದೆನ ಪೀಸ್ ಮಾಡ್ಕೊಡ್ತಿದ್ದಾರೆ. ಇಲ್ಲಿ ಬ್ರೋನು ಸ್ವಲ್ಪ ಬೆಂಕಿ ಆಗೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಕಮಾನ್ ಬನ್ನಿ, ಇವಾಗ ಬೆಂಕಿ ಹಾಕಿ ಅದನ್ನು ಕೆಂಡ ಮಾಡಿ ಅದ್ರ ಮೇಲೆ ಗ್ರಿಲ್ ಇಡೋಣ. ಇವಾಗ ಬಂದ್ರಿ, ಅಲ್ಲಿ ಬೆಂಕಿ ರೆಡಿ ಆಗ್ತಿದೆ ಕೆಂಡ. ನಾವಿವಾಗ ಮೇಕೆ, ಕುರಿ, ಹಸು ಇರೋ ಕಡೆ ಹೋಗೋಣ. ಹಸು ಅವಾಗಲೇ ಇಲ್ಲಿ ಇತ್ತು, ಸೊ ಒಳಗಡೆ ಕಟ್ಟಿದ್ದಾರೆ. ಇವಾಗ ಲೇಟ್ ಆಯ್ತಲ್ಲ ಅಂತ ಬಂದ್ರಿ. ಹಾಂ, ಹಸುಗಳಿದೆ ನೋಡ್ರಿ. ಇನ್ನು ಇಲ್ಲಿ ಕುರಿಗಳಿದೆ. ಎಷ್ಟು ಕುರಿಗಳಿದೆ ಅಮ್ಮ? ಟೋಟಲ್ ಒಂದು 40 ಇದೆ. ಕುರಿ ಮೇಕೆ ಎರಡು ಸೇರಿ ಅಲ್ಲ ನೋಡ್ರಿ. ಇನ್ನು ಅದೇನಕ್ಕೆ ಅಮ್ಮ? ಕೋಳಿಗಳಿಗಲ್ಲ? ಓಕೆ, ಅಲ್ಲ ನೋಡ್ರಿ, ಅದು ಇದು ಕೋಳಿ ತಾನೇ ಅದು. ಅದ್ರನ್ನ ಏನೋ ಹೇಳ್ತಾರಲ್ಲ, ಅದು ಬೆಂಕಿ ಕೋಳಿ. ಕರೆಕ್ಟು, ಬೆಂಕಿ ಕೋಳಿ. ಹಸು, ಇಲ್ಲಿ ಚಿಕ್ಕ ಕರು ಇದೆ. ಇಲ್ಲಿನ ಇಲ್ಲ, ಅದಕ್ಕಿಂತ ಚಿಕ್ಕ ಕರು ಐತೆ. ಆಯ್ ಬ್ರೋ, ಸಾರಿ. ನೋಡೋರಲ್ಲ, ಇದು ಅಲ್ಲ, ಅದೇನಕ್ಕೆ ಅಂತ ಬ್ರೋ ಅಲ್ಲಿ ಮೇಲ್ಗಡೆ? ಸ್ಟೋರೇಜ್ ಏನಾದರೂ ಹಸುಗಳ ಮೇವು ಅದು ಇದು. ಓಕೆ, ಇನ್ನು ಕೋಳಿಗಳಲ್ಲೂ ಐತೆ ನೋಡ್ರಿ. ನೋಡೋರಲ್ಲ, ಇದು. ಇನ್ನು ಇವಾಗ ಬನ್ನಿ, ಅಲ್ಲಿ ಕೆಂಡ ಮಾಡಿ ಗ್ರಿಲ್ ಮಾಡಿ ತಿನ್ಬಿಟ್ಟು ಹೊರಡುವ. ಬನ್ನಿರಿ ಹೋಗುವ. ಅಲ್ಲಿ ಬೆಂಕಿ ರೆಡಿ ಆಗ್ತಿದೆ, ಇವಾಗ ಹೋಗೋಣ ಬನ್ನಿರಿ. ಕೆಂಡ ಎಲ್ಲ ಮಸ್ತಾಗಿ ಆಗ್ತಾಯಿದೆ. ಮಾಡುವ ಏನಂತೀರ? ಇನ್ನೇನು ಮಾಡುವ. ಕೆಂಡ ಎಲ್ಲ ಮಾಡಿ ಹೇಳಿದ್ನೇ ಹೇಳ್ತಾ ತಾನೆ, ಬಿಡ್ರಿ. ನಿಮಗೆ ಗೊತ್ತು ತಾನೆ, ಕೆಂಡ ಆದ್ಮೇಲೆ ಬೇಕೆ ಹಾಕೋದು. ಇಲ್ಲ ಅಣ್ಣ, ಹಿಂಗೆ ಕೆಂಡದಲ್ಲಿ ಬೇಯ್ತದೆ. ಕ್ಯಾಂಡಲ್ ಬೇಕಾ? ಇಕ್ರಿ, ಎಷ್ಟು ಬೆಂಕಿ ಹಾಕ್ರಿ. ಅದು ಬರೀ ಮೇಲ್ಗಡೆ ಮಾಂಸ ಬೆಂದೋಗಿ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೇಯಲ್ವಲ್ಲ. ಇನ್ನೊಂದು ಬೆಂಕಿ ಹಾಕ್ರಿ. ನಾವು ಮಾಡಿರೋದು ನೀವು ಮಾಡ್ತಾ ಇದ್ದೀರ. ಏನು ಮಾಡೋದು ಇವಾಗ? ನಾವು ಇವಾಗ ಪ್ರಪಂಚ ನೋಡ್ತಾ ಇದ್ದೀವಿ. ಇನ್ನೊಂದು ಕ್ಯಾಂಡ ಹಾಕ್ಬಿಟ್ಟು ಕ್ಯಾಂಡ ಮಾಡ್ಕೊಡ್ತೀವಿ. ಕ್ಯಾಂಡ ಸಾಲು ಮಾಡ್ಕೊಳ್ತೀವಿ. ಆಗುತ್ತೆ ಕ್ಯಾಂಡ ಚೂರು. ಇನ್ನು ಅದೆಲ್ಲ ಪೋಟ್ ಕಾಸು ಯಾರು ಬರಬೇಕು, ಸುತ್ಕೊಂಡು ತಿಂತಾರೆ ಅಂತ ಫೋಟೋಗೆ ಹಾಕ್ತಿರೋದು. ದೇಸಿ ಸ್ಟೈಲ್ ಇದನ್ನ ಎತ್ಕೊಳ್ರಿ. ಈಗ ಆಗೋಗುತ್ತೆ
ನಾವೇ ದೇಶ ಆಳಕ್ ಬಿಟ್ಟಿರೋದು. ಏನು ಅವಾಗ ಏನಂದೆ ನಾವಲ್ಲ, ಹಂಗಂದ್ರೆ ಬೇರೆಯವರು ಹಂಗೆ ಹೇಳ್ಕೊತಾರೆ ಅಂತ. ನಮ್ಮ ಮಚ್ಚಿ ಅದಕ್ಕೆ ಗಾಳಿ ಬೀಸ್ತಾ ಇದ್ದಾನೆ. ಹಾಗೈತಲ್ಲ ಮಚ್ಚಿ? ಆಲ್ರೆಡಿ ಇಲ್ಲೆಲ್ಲ ಟೇಸ್ಟ್ ಮಾಡಕ್ಕೆ ಬಿಟ್ಟಿದ್ದೀವಿ, ನೋಡೋಣ ಬರ್ರಿ. ವಾವ್, ಸುಟ್ಟಾಯ್ತು ಗುರು. ಇನ್ನೊಂದು ಸ್ವಲ್ಪ ಬೇಯ್ಬೇಕು ಅನ್ಕೊತೀನಿ. ಟೇಸ್ಟ್ ಮಾಡೋಣ. ಮತ್ತೆ ಸಕ್ಕತ್ತಾಯ್ತು. ನಮ್ಮ ದೇಶ ಕಣ್ರಿ ಇದು, ಗ್ರಿಲ್ ದೇಶ. ಸಾಕಾಗೈತೆ ಟೇಸ್ಟ್ ಅಂತೂ. ಬಂದ್ರಿ ಇನ್ನು ಫುಲ್ಲಾಗಿ ಇನ್ನೊಂದು 5 ನಿಮಿಷ ಬಂದರೆ ಫುಲ್ಲು ರೋಸ್ಟ್ ಆಗ್ಬಿಡುತ್ತೆ. ನಾಟಿ ಎಲ್ಲ ನಾವು ದೇಸಿ ಸ್ಟೈಲು. ನಾವೆಲ್ಲ ಹಳ್ಳಿ ಜನಗಳು, ಬಡವ್ರ ಮಕ್ಕಳು, ರೈತರ ಮಕ್ಕಳು. ನಾವು ಬೇರೆದಕ್ಕೆಲ್ಲ ಬೇರೆ ಐಟಮ್ಸ್ ಮೇಲೆಲ್ಲ ನಾವು ಡಿಪೆಂಡ್ ಆಗಲ್ಲ. ಏನಿದ್ರು ನ್ಯಾಚುರಲ್ ಆಗಿ ತಯಾರಿಸ್ಕೊಂಡ್ಬಿಡ್ತೀವಿ. ನೆನ್ನೆ ಬ್ಲಾಗಲ್ಲಿ ನಾವು ಹೆಂಗೆ ಸ್ಟ್ರಾ ತಯಾರಿಸ್ತೋ ಹಂಗೆ ಇವಾಗ ಇದಕ್ಕೂ ಕಡ್ಡಿ ಚುಚ್ಚಿ ಎಲೆ ತಯಾರಿಸ್ಬಿಡೋಣ. ಸೊ ಇವಾಗ ಆಗೈತೆ, ಎತ್ಕೊಂಡು ಟೇಸ್ಟ್ ಮಾಡಿ, ಟೇಸ್ಟ್ ಹೇಳ್ಬಿಟ್ಟು ಮುಂದೆ ಏನು ಮಾಡ್ತೀವೋ ಗೊತ್ತಿಲ್ಲ, ನೋಡೋಣ. ಜಾಸ್ತಿ ಜೋರು ಮಾಡ್ಬೇಡ. ಸೊ ಬಂದ್ರಿ, ಫೈನಲಿ ಎತ್ತಿದ್ವಿ. ಹಂಗೆ ಅಣ್ಣ ಟೇಸ್ಟ್ ಮಾಡ್ರಿ. ಸ್ವಲ್ಪ ರೋಸ್ಟ್ ಆಗ್ಬಿಟ್ಟೈತೆ ಮೇಲ್ಗಡೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಓ, ಫೈನಲಿ ಗ್ರಿಲ್ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ತಡ್ರಿ. ಚಿಕನ್ ಫುಲ್ ರೆಡಿ. ಸಕ್ಕತ್ತಾಗೈತೆ. ಟೇಸ್ಟ್ ಹೇಳ್ತೀನೋ ಹೇಳಲ್ಲಿ. ಐತೆ ಮೈಂಡ್ ಬ್ಲೂಡಿಂಗ್ ಸರ್, ಗ್ರಿಲ್ ಎಲ್ಲ ಮಾಡಾಯ್ತು, ತಿಂದು ಆಯ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.